ಆ ನಿಟ್ಟಿನಲ್ಲಿ ಇವತ್ತು ಆ ತಾಯಿ ಇವತ್ತು ಈ ಭೂಮಿ ತಾಯಿಯಲ್ಲಿ ಏನು ಬೆರೆತು ಹೋಗಿದ್ದಾರೆ, ಅದರ ಮುಖಾಂತರ ವಿಷ್ಣುಪಾದವೋ ಶಿವಪಾದವೋ ಸೇರಿದ್ದಾರೆ. ಇವತ್ತು ಇಂಥ ಒಂದು 11ನೇ ದಿನದ ಕಾರ್ಯಕ್ರಮದಲ್ಲಿ ಬಹುಶಃ ಆ ಅನ್ನಪೂರ್ಣೇಶ್ವರಿ ಅಂತಕ್ಕಂಥ ಒಂದು ಹೆಸರನ್ನು ಪಡೆದು ಇವತ್ತು ಆ ಭೂಮಿ ತಾಯಿಯ ಗರ್ಭದಲ್ಲಿ ಸೇರಿದ್ದಾರೆ. ಅವರಿಗೆ ಒಂದು ಚಿರಶಾಂತಿಯನ್ನು ದೊರಕಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಆ ಅನ್ನಪೂರ್ಣೇಶ್ವರಿ ಅಂತಕ್ಕಂಥದ್ದಕ್ಕೆ ನಿಜವಾದ ಅರ್ಥವನ್ನು ಕಲ್ಪಿಸಲಿಕ್ಕೆ ಬಹುಶಃ ಲಕ್ಷಾಂತರ ಜನ ಅವತ್ತಿನ ಕಾರ್ಯಕ್ರಮದಲ್ಲಿ ಅವರ ಒಂದು 11ನೇ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಕ್ಕಂಥದ್ದಕ್ಕೆ ಬರ್ತಕ್ಕಂಥದ್ದೇನಿದೆ, ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ರೀತಿಯ ಯಾರಿಗೂ ಸಮಸ್ಯೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಸಂತೃಪ್ತಿಯಿಂದ ಅವರಿಗೆ ಅರಸಿ ಹೋಗ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಕುಟುಂಬದಲ್ಲಿ ಚರ್ಚೆ ಮಾಡಿದ್ದೇವೆ. ಅದ್ರ ಜೊತೆಗೆ ನಮ್ಮ ಹಲವಾರು ಸ್ನೇಹಿತರುಗಳು ಸಹ ಅದರಲ್ಲಿ ನಮಗೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ನಾಳೆಯ ದಿನ ನಾವು ಕೂತು ಹಾಲು ತುಪ್ಪದ ಕಾರ್ಯಕ್ರಮ ನಾಳೆ ಏನು ಇದೆ, ಆ ಕಾರ್ಯಕ್ರಮದಲ್ಲಿ ಕೂತು ನಮ್ಮ ಒಂದು ಅಭಿಮಾನಿಗಳು, ಕುಟುಂಬದ ಅಭಿಮಾನಿಗಳು ಸೇರಿ ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮದ ಸಿದ್ಧತೆಗಳಾಗಿ ನಮ್ಮ ತಾಯಿಗೆ 11ನೇ ದಿನದ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಎಲ್ಲ ರೀತಿಯ ಶಾಂತಿ ದೊರಕಬೇಕು, ಅವರಿಗೆ ಎಲ್ಲ ರೀತಿಯ ಒಂದು ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಅದು ಮುಂದೆ ನಿಮ್ಗೆ 11ನೇ ತಾರೀಕು ಅದನ್ನು ಹೇಳ್ತೀವಿ. ಅದು ಸ್ಮಾರಕ ಅಂದರೆ ಬರೀ ಸ್ಮಾರಕ ಮಾಡ್ತಕ್ಕಂಥದ್ದಲ್ಲ, ಅದು ನಿಮ್ಗೆ 11ನೇ ತಾರೀಕಿನಂದು ಈ ಒಂದು ಸ್ಥಳದ ಉದ್ದೇಶ ಅದು ರಂಗನಾಥ ಸ್ವಾಮಿಯ ದೇವಸ್ಥಾನದ ತಪ್ಪಲಿನಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ನಿಮಗೆ ಬಹುಶಃ 11ನೇ ತಾರೀಕಿನಂದು ಇದು ಬರೀ ಕುಟುಂಬದ ಒಂದು ಹಿನ್ನೆಲೆಯಲ್ಲಿ ಸ್ಮಾರಕ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಇಲ್ಲಿ ಹಲವಾರು ರೀತಿಯಲ್ಲಿ ಏನು ಯೋಜನೆಗಳನ್ನು ಇಟ್ಟಿದ್ದೇವೆ, ಯಾವ ರೀತಿಯಲ್ಲಿ ಏನೊಂದು ಇಡೀ ಸಮಾಜಕ್ಕೆ ಮತ್ತು ಬಡ ಕುಟುಂಬಗಳಿಗೆ ಮುಂದಿನ ಪೀಳಿಗೆಗೆ ಏನೇನು ನಮ್ಮ ಹಿಂದೂ ಸಂಸ್ಕೃತಿ ಇರ್ಬೋದು ಮತ್ತು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಇರ್ಬೋದು ಏನು ಕಾರ್ಯಕ್ರಮಗಳು ಅಂತಕ್ಕಂಥದ್ದನ್ನು 11ನೇ ತಾರೀಕಿನಂದು ನಿಮಗೆ ಸಂಪೂರ್ಣವಾದಂಥ ಒಂದು ಚಿತ್ರಣ ನಿಮ್ಮ ಮುಖಾಂತರ ನಾಡಿನ ಜನತೆಗೆ ತಲುಪಿಸ್ತಕ್ಕಂಥದ್ದಕ್ಕೆ ಅವತ್ತು ಎಲ್ಲ ವಿಷಯಗಳು ನಿಮ್ಮ ಮುಂದೆ ಇಡ್ತೇವೆ. ಸರ್, ಮಹಾನ್ ದೈವ ಭಕ್ತಿ ಆಗಿದ್ರು. ಇದು ತಾತ್ಕಾಲಿಕವಾಗಿ ಮಳೆ ಬರ್ತಕ್ಕಂಥದ್ದು ಅವರ ಸಮಾಧಿಗೆ ಏನಿದೆ, ನಾವು ಯಾವುದೇ ಇನ್ನೂ ಕಾರ್ಯಕ್ರಮ ಪ್ರಾರಂಭ ಮಾಡಿಲ್ಲ. ಅದಕ್ಕೆ ಟೆಂಪರರಿಯಾಗಿ ಒಂದು ಮಳೆ ನೀರು ಬಿದ್ದು ಇದು ಯಾವುದೇ ಸಮಸ್ಯೆ ಆಗದ ಬೇಡ ಅಂತಕ್ಕಂಥ ದೃಷ್ಟಿಯಿಂದ ಟೆಂಪರರಿ ಪ್ರೋಸೆಸ್ಸಲ್ಲಿ ಮಾಡ್ತಾ ಇದ್ದೇವೆ. ಅದು ಮುಂದೆ ನಿಮ್ಗೆ 11ನೇ ತಾರೀಕಿನಂದು ಎಲ್ಲ ಚಿತ್ರಣ ಕೊಡ್ತೀವಿ. ಯಾವ ರೀತಿ ಇಲ್ಲಿಂದ ಲಕ್ಷಾಂತರ ಕುಟುಂಬಗಳ ಬದುಕಿಗೆ ನಾವು ಏನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಸರ್, ಈಗ ಮಹಾನ್ ದೈವ ಭಕ್ತಿ ಆಗಿದ್ರು ಚೆನ್ನಮ್ಮನವರು. ಅವರು ಹೆಚ್ಚು ಸಮಯನ ದೇವರ ಕೋಣೆಯಲ್ಲೇ ನಿಮ್ಮೆಲ್ಲರ ಶ್ರೇಯಾಭಿವೃದ್ಧಿಗಾಗಿ ಎಲ್ಲ ಕಳೆದಂಥವ್ರು. ಈಗ ನಿಮ್ಮ ಆಸೆಯಂತೆ, ಕುಟುಂಬದ ಆಸೆಯಂತೆ ಮಾಡ್ತಿರೋ ರಂಗನಾಥ ಸ್ವಾಮಿಯ ಸನ್ನಿಧಿ ತಪ್ಪಲಲ್ಲ, ಆ ಒಂದು ಅವರಿಗೊಂದು ಶಾಂತಿ, ಆ ಥರ ನಿಮ್ಮ ಉದ್ದೇಶ ಇಲ್ಲ. ಇದು ಈ ಒಂದು ಪ್ರಪಂಚ ಇರುವವರಿಗೆ ಅವರಿಬ್ಬರ ಒಂದು ಸೇವೆ ಏನಿದೆ, ಈ ನಾಡಿಗೆ ಹಲವಾರು ಕುಟುಂಬಗಳಿಗೆ ಅವರಿಬ್ಬರಿಂದ ನಮ್ಮ ತಂದೆ ಇರ್ಬೋದು, ನಮ್ಮ ತಾಯಿಯ ಅವರ ಒಂದು ರೀತಿಯ ಸೇವೆ, ನಮ್ಮ ತಂದೆಯವರ ಸೇವೆ ಒಂದು ರೀತಿ ಇರತಕ್ಕಂಥದ್ದು. ಅವರಿಬ್ಬರ ಹೆಸರು ಯಾವ ರೀತಿ ಚಿರಸ್ಥಾಯಿಯಾಗಿ ಈ ಒಂದು ಭಾಗದಿಂದ ದೇಶಕ್ಕೆ ಕೊಡುಗೆ ಕೊಡಬೇಕು, ದೇಶದ ಜನತೆಗೆ ಅನುಕೂಲ ಆಗಬೇಕು. ಮತ್ತು ಈ ಸ್ಥಳ ಯಾವಾಗಲೂ ಅತ್ಯಂತ ಪಾವಿತ್ರ್ಯತೆಯಿಂದ ಹೊಂದಿ ನಮ್ಮ ಹಿಂದೂ ಸಂಸ್ಕೃತಿ ಇರ್ಬೋದು ಮತ್ತು ಈಗಿನ ಒಂದು ಸಂಸ್ಕೃತಿಗಳೇನಿದೆ, ಆ ಒಂದು ಸಂಸ್ಕೃತಿ ಒಂದು ಭಾಗದಲ್ಲಿ ದಾರಿ ತಪ್ಪಿರ್ತಕ್ಕಂಥದ್ದಿದೆ. ಆದರೆ ನಮ್ಮ ಹಳೆಯ ಸಂಸ್ಕೃತಿಗಳು ಉಳಿಬೇಕು. ಆ ಹಿನ್ನೆಲೆಯಲ್ಲಿ ಹಲವಾರು ರೀತಿಯ ಒಂದು ಕುಟುಂಬದಲ್ಲಿ ಕೂತು ಚರ್ಚೆ ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಸಹೋದರರು ರೇವಣ್ಣ ಅವರು, ಬಾಲಕೃಷ್ಣ ಅವರು, ಡಾಕ್ಟರ್ ರಮೇಶ್ ಅವರು, ಅವರ ಎಲ್ಲರ ಸಹಕಾರ, ಅವರೊಂದಿಗೆ ನಾವು ಕೂತು ನಾವು 4 ಜನ ಮತ್ತು ನಮ್ಮ ತಂಗಿಯವರು ಇಬ್ಬರಿದ್ದಾರೆ, ಅಳಿಯಂದಿರಿದ್ದಾರೆ ಇಬ್ಬರು. ನಾನು ಇಬ್ಬರು ತಂಗಿರು ಅಂತ ಹೇಳಲ್ಲ, 4 ಜನ ತಂಗಿರಿದ್ದಾರೆ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಇಬ್ಬರು ಮಕ್ಕಳು, ಸಣ್ಣ ಮಕ್ಕಳಲ್ಲಿ ಅವರೇನು ನಾವು ಬೆಳೆಸಿದ್ದೇವೆ ಕುಟುಂಬದಲ್ಲಿ. ಎಲ್ಲರೂ ಜೊತೆಗೂಡಿ ನಾವು ನಮ್ಮ ಜೊತೆಗೆ ನಮ್ಮ ಜೊತೆಯಲ್ಲಿ ಬೆಳೆದಿರ್ತಕ್ಕಂಥ ಹಲವಾರು ನಮ್ಮ ತಂದೆಯವರ ಬಗ್ಗೆ, ಅವರ ತಂದೆ ಅಂತಕ್ಕಂಥ ಭಾವನೆಯಿಂದ ಇರತಕ್ಕಂಥ ಹಲವಾರು ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರಿದ್ದಾರೆ. ಎಲ್ಲರ ಜೊತೆಗೂಡಿ ಈ ಸ್ಥಳ ಮುಂದೆ ಯಾವ ರೀತಿ ಬೆಳಿಬೇಕು,
ಇದು ಭೂಮಿ ಇರೋವರೆಗೆ ಯಾವ ರೀತಿಯಲ್ಲಿ ಇದು ಈ ಸ್ಥಳದಿಂದ ಎಲ್ಲರಿಗೂ ಒಂದು ಬದುಕಿಗೆ ದಾರಿ ಆಗಬೇಕು, ಅದೆಲ್ಲದ ಒಂದು ಚಿತ್ರಣವನ್ನು ಕುಟುಂಬದಲ್ಲಿ ನಾವು 4 ಜನ ಬ್ರದರ್ಸ್ ಸೇರಿ ಮಾಡಿದ್ದೇವೆ. ಅದನ್ನು 11ನೇ ತಾರೀಕಿನಂದು ನಿಮ್ಗೆ ವಿವರವಾದಂಥ ಒಂದು ಎಲ್ಲ ವಿಷಯಗಳನ್ನು ಕೊಡ್ತೀನಿ. ನಾಡಿನ ಜನತೆಗೆ ಅದು ಯಾರಿಗೇ ಆಗಲಿ ಈ ಒಂದು ವಿಷಯದಲ್ಲಿ ಯಾವುದೇ ರಾಜಕೀಯದ ಒತ್ತಡಗಳಿರಬಾರ್ದು, ರಾಜಕೀಯದ ದ್ವೇಷ ಇರಬಾರ್ದು. ಈ ಜಾಗ ಒಂದು ಅತ್ಯಂತ ಪಕ್ಕಿದ ರಂಗನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಯಾತಕ್ಕಿದನ್ನು ಆರಿಸಿದ್ದೇವೆ ಕುಟುಂಬದಲ್ಲಿ. ಇದು ಎಲ್ಲರಿಗೂ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಈ ಸ್ಥಳ ಇರಬೇಕು. ಅದರಿಂದ ಇಲ್ಲಿ ರಾಜಕೀಯದ ಪ್ರಶ್ನೆ ಇಲ್ಲ.